ಪ್ರಿಯಾಂಕಾ ಖರ್ಗೆ ಇವತ್ತ ಕಲಬುರಗಿ ಜಿಲ್ಲೆ ಉಸ್ತುವಾರಿ ಮಂತ್ರಿಯಾಗಿ ಮುಂದುವರಿಯುವಂತ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಹಟಾವ್, ಇವತ್ತ ಕಲಬುರಗಿ ಬಚಾವ್. ಅಜಯ್ ಸಿಂಗ್ ಅವ್ರಿಗೆ ಮಾನ ಮರ್ಯಾದಿದ್ರೆ ಕೂಡಲೇ ಕುರ್ಚಿ ಖಾಲಿ ಮಾಡ್ಬೇಕು. ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಣೆ ಆಗಿದಾರ, ಎಲ್ಲಾರ ಗೊತ್ತಾಗಲ್ಲ, ಅವರಿಗೂ ಕೂಡ ಹುಡುಕಿ ಕೊಡುವಂತ ಕೆಲಸ ಮಾಡ್ಬೇಕು. ಸೋದರರು ಕಾಣೆ ಆಗಿದಾರ, ದಯವಿಟ್ಟು ಹುಡುಕಿ ಕೊಡ್ರಿ ಅಂತ ಹೇಳಿ ಮತ್ತು KKRDB ಅಧ್ಯಕ್ಷರಾದಂತ ಅಜಯ್ ಸಿಂಗ್ ಅವರು ರಾಜೀನಾಮೆನೂ ಕೂಡ ಕೊಡಬೇಕಂತ ಹೇಳ್ಕೊಂಡು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ. ಆದ್ದರಿಂದ ಆ ಹೋರಾಟಕ್ಕೆ ಜಿಲ್ಲೆಯಲ್ಲಿರುವಂತಹ ನಮ್ಮ ಎಲ್ಲಾ ರೈತರು, ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭಾಗಿಯಾಗಿ ಈ ಸರ್ಕಾರಕ್ಕೆ ಕಿವಿ ಹಿಂಡುವಂತ ಕೆಲಸ ನಾವು ಕೂಡ ಮಾಡೋಣ ಎನ್ನುವ ಮಾತನ್ನು. This video is sponsored by Mahalakshmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G. ಕಲಬುರಗಿ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಜಿಲ್ಲೆಯಲ್ಲಿ ಆರ್ಥಿಕ ದಿವಾಳಿಯಾಗಿದೆ. ರೈತರಿಗೆ ಬರಬೇಕಾದಂಥ ವಿಮಾ ಪರಿಹಾರ ಬಂದಿಲ್ಲ, ನೆಟರೋಗ ಪರಿಹಾರ ಬಂದಿಲ್ಲ. ಜಿಲ್ಲೆಯಲ್ಲಿ ಏನು IAS IPS ಏನು ಕೋಚಿಂಗ್ ಸೆಂಟರ್ ಬಂದ್ ಆಗಿದೆ. KKRDB 5,000 ಕೋಟಿದಾಗ ಬರೀ 800 ಕೋಟಿ ರೂಪಾಯಿ ಕ್ರಿಯಾಯೋಜನೆ ಮಾಡಿದ್ದಾರೆ. ಅದಲ್ಲದೆ ಇವತ್ತಿನ ದಿವಸ 16 ವಿಷಯಗಳನ್ನು ಇಟ್ಕೊಂಡು ಇವತ್ತಿನ ದಿವಸ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ. ಇವೆಲ್ಲ ವಿಷಯ ಇದ್ದರೂ ಕೂಡ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆಜಿಯವರು ತಮ್ಮಲ್ಲಿ ಇವತ್ತು ತಮ್ಮ ತಾಟ್ನಾಗ ಏನು ಬಿದ್ದ ನೋಡಲಾಗ್ಯಾರ. ಇವತ್ತು RSS ಬಗ್ಗೆನೋ, ಪ್ರಧಾನಮಂತ್ರಿ ಒಬ್ಬರ ಬಗ್ಗೆನೋ ಮತ್ತು ಅಮಿತ್ ಶಾ ಅವ್ರ ಬಗ್ಗೆನೋ, ರಾಷ್ಟ್ರೀಯ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ಮಾತಾಡಿ ಕಾಲು ಹಣ್ಣು ಮಾಡ್ತಾ ಇದ್ದಾರೆ. ಆದರೆ ಇವತ್ತಿನ ದಿವಸ ತಮ್ಮ ಜಿಲ್ಲಾಧಿಕಾರಿಗಳ ಕಾರ್ ಜಪ್ತಿಯಾಗಿದೆ, ತಮ್ಮ AC ವಿಭಾಗಾಧಿಕಾರಿಗಳ ಪೀಠೋಪಕರಣ ಜಪ್ತಿಯಾಗಿವೆ, ಮಹಾನಗರ ಪಾಲಿಕೆಯ ಪೀಠೋಪಕರಣ ಜಪ್ತಿಯಾಗಿವೆ. ಇವೆಲ್ಲ ಯಾಕೆ ಆಗ್ಲಕತ್ತವ ಅಂದ್ರೆ ಆರ್ಥಿಕ ದಿವಾಳಿಯಿಂದ. ಇಷ್ಟೆಲ್ಲ ಆದರೂ ಕೂಡ ಇಲ್ಲೇನೂ ಆಗಿಲ್ಲ ಅಂಥೇಳಿ ಕುಂತಂಥ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಇವತ್ತು ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿ ಮುಂದುವರಿಯುವಂಥ ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಪ್ರಿಯಾಂಕಾ ಖರ್ಗೆ ಹಟಾವ್, ಇವತ್ತು ಕಲಬುರಗಿ ಬಚಾವ್ ಅನ್ನುವಂಥ ಒಂದು ಬೃಹತ್ ಹೋರಾಟವನ್ನು ಬರುವ ಮಾರ್ಚ್ 16ನೇ ತಾರೀಕಿನ ದಿವಸ ಭಾರತೀಯ ಜನತಾ ಪಕ್ಷದಿಂದ ಹಮ್ಮಿಕೊಂಡಿದ್ದೀವಿ. ಬಂಧುಗಳು, ಯಾಕೆ ಹಮ್ಮಿಕೊಂಡಿದ್ದೀವಿ ಅಂತ ಹೇಳಕ್ಕೆ ನಿಮ್ಗೆ ಕೆಲವು ಉದಾಹರಣೆಗಳು ಹೇಳ್ತಾ ಇದ್ದೀವಿ. ಕಲಬುರಗಿ ಜಿಲ್ಲೆಯಲ್ಲಿ ಅವಿರತವಾಗಿ ಇವತ್ತಿನ ದಿವಸ ಏನು ಬರಬರ ಹತ್ಯೆಗಳಾಗ್ತಾ ಇವೆ, ಇವತ್ತಿನ ದಿವಸ ಅಪ್ರಾಪ್ತ ಬಾಲಕರ ಮೇಲೆ ಅತ್ಯಾಚಾರ ಆಗ್ತಾ ಇವೆ, ಇವತ್ತಿನ ದಿವಸ ಮಾರಣಾಂತಿಕ ಹಲ್ಲೆಗಳಾಗ್ತಾ ಇವೆ. ಇಷ್ಟೆಲ್ಲ ಆದರೂ ಕೂಡ ಇವತ್ತು ಕ್ಯಾರೆ ಅನ್ನಲಾಗ್ಯಾರ. ಪೊಲೀಸರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ, ಆರ್ಥಿಕ ದಿವಾಳಿ ಆಗ್ಯಾರ. ಇವತ್ತು ಜಿಲ್ಲಾಧಿಕಾರಿ ಕಾರ್ ಜಪ್ತಿ ಆಗ್ಯಾರ, ಪೀಠೋಪಕರಣಗಳು AC ಜಪ್ತಿ ಆಗ್ಯಾವ, ಮಹಾನಗರ ಪಾಲಿಕೆ ಪೀಠೋಪಕರಣಗಳು ಜಪ್ತಿ ಆಗ್ಯಾವ, ಆಡಳಿತ ಸುಧಾರಣೆಗಳು ಒಟ್ಟು ಕುಳಿತು ಬಿದ್ದಾವ. ಯಾವುದೇ ಒಂದು ಕೆಲಸ ಆಗ್ತಾ ಇಲ್ಲ. ಏನು ಕಲಬುರಗಿ ಜಿಲ್ಲೆಯಲ್ಲಿ 110 ವರ್ಷದಿಂದ ಆಗಲಾರದಂಥ ಮಳೆ ಆಗ್ಯದ. ಮಳೆ ಆದರೂ ಕೂಡ ಇವತ್ತಿನ ದಿವಸ ಪರಿಹಾರ ಕೇವಲ ಎಕರೆಗೆ 4,000 5,000 ಪರಿಹಾರ, ಬರೀ ಇವತ್ತಿನ ದಿವಸ 3,24,000 ಹೆಕ್ಟರ್ ಪ್ರದೇಶದಲ್ಲಿ ಮಾತ್ರ ಕೊಟ್ಟಿದ್ದಾರೆ. 7,07,000 ಹೆಕ್ಟರ್ ಪ್ರದೇಶದಲ್ಲಿ ಇವತ್ತು ರೈತರ ಬೆಳೆ ಹಾಳಿಯಾಗ್ಯಾವ. ಆದರೂ ಕೂಡ ಇವತ್ತಿನ ದಿವಸ ಎಕರೆಕ್ಕೆ 17,000 ರೂಪಾಯಿ ಕೊಡ್ತೀನಿ ಅಂದರು. ಇವತ್ತು ಹೆಕ್ಟರ್ಗೆ 17,000 ರೂಪಾಯಿ ಕೊಡ್ತೀನಿ ಅಂದರು, 2 ಹೆಕ್ಟರ್ ಕೊಡ್ತೀನಿ ಅಂದರು. ಒಂದು ಎಕರೆಗೆ 4,000 5,000 ಕೊಟ್ಟರು. ನಾಚಿಕೆ ಮಾನ ಮರ್ಯಾದೆಯಲ್ಲಿ ಇವತ್ತು ಅವರಿಗೆ. ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಸುಮಾರು 7,90,000 ರೈತರು, ಇವತ್ತು 34.40 ಲಕ್ಷ ಕೋಟಿ ಇವತ್ತಿನ ದಿವಸ ವಿಮಾ ಪರಿಹಾರ ರೊಕ್ಕ ಕಟ್ಟಾರವರು ತಮ್ಮ ಬೆಳೆ ಸುರಕ್ಷತೆಗಾಗಿ. ಇದೇ ನಡೆ ಬೀದರ್ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಬೆಳೆ ವಿಮಾ ಪರಿಹಾರ ಬಂತು. ಕಲಬುರಗಿ ಜಿಲ್ಲೆಯಲ್ಲಿ ಯಾಕೆ ಬಂದಿಲ್ಲ? ಯಾಕೆ ಬರ್ಲಾಗ್ಯಾರ? ಇವತ್ತು ದಿನ ರೈತರು ರೋಡ್ ಮೇಲೆ, ರಸ್ತೆ ಮೇಲೆ ಇವತ್ತು ಜಿಲ್ಲಾಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವ್ರಿಗೆ ಕಿವಿ ಕೇಳಿಸ್ತಾ ಇಲ್ಲ. ಇದೇ KKRDB 5,000 ಕೋಟಿ ರೂಪಾಯಿ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸರ್ವೋತ್ಮುಖ ಅಭಿವೃದ್ಧಿಗಾಗಿ ಮಾಡಬೇಕು ಅಂತ ಹೇಳ್ಕೊಂಡು ಇವತ್ತು ಅನುದಾನ ಬಂದರೂ ಕೂಡ ಇವತ್ತು ಬರೀ ಕೇವಲ 862 ಕೋಟಿ ರೂಪಾಯಿದು ಇವತ್ತು ಅನುದಾನ ಮಾತ್ರ ಇವತ್ತಿನ ದಿವಸ ಕ್ರಿಯಾ ಯೋಜನೆ ಮಾಡ್ಯಾರ. ಉಳಿದಂಥ 4,138 ಕೋಟಿ ರೂಪಾಯಿ ಇವತ್ತು ಅನುದಾನದ ಕ್ರಿಯಾ ಯೋಜನೆ ಮಾಡಿಲ್ಲ. ಇವತ್ತು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಇವತ್ತಿನ ದಿವಸ.
ನಿಜವಾಗಲೂ ಇವತ್ತಿದ್ರೆ ಇನ್ನೇನಾದರೂ ಕೂಡ ಅಜಯ್ ಸಿಂಗ್ ಅವ್ರಿಗೆ ಮಾನ ಮರ್ಯಾದಿದ್ರೆ ಕೂಡಲೇ ಕುರ್ಚಿ ಖಾಲಿ ಮಾಡಬೇಕು. ಕಾರ್ಯದರ್ಶಿ ಇವತ್ತಿನ ದಿವಸ ಅದೇ 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕಿನ ದಿವಸ ರಾಜ್ಯ ಸರ್ಕಾರ ಇವತ್ತು ಪ್ರಧಾನ ಕಾರ್ಯದರ್ಶಿಗಳು KKRB ಕಾರ್ಯದರ್ಶಿಗೆ ಒಂದು ಪತ್ರ ಬರೆದಾರ. ಕೇವಲ 862 ಕೋಟಿ ರೂಪಾಯಿದ ಇವತ್ತು ಕ್ರಿಯಾ ಯೋಜನೆ ಮಾಡಿರಿ, ಉಳಿದಿದ್ದು ನೀವು ಯಾವಾಗ ಮಾಡ್ತೀರಿ ಅಂತ ಬರ್ದಾರ. ಅಂದ್ರೆ ಈ ಭಾಗದ ಬಗ್ಗೆ ಅವ್ರಿಗಿರುವಂಥ ಎಷ್ಟು ಇವತ್ತು ಜವಾಬ್ದಾರಿ ಇದೆ, ಎಷ್ಟು ನಿರ್ಲಕ್ಷ್ಯ ಇದೆ ಇವತ್ತಿನ ದಿವಸ, ಏನು ನೈತಿಕತೆ ಇದೆ ಇವತ್ತು ಉಸ್ತುವಾರಿ ಮಂತ್ರಿಗಳಿಗೆ ಇವತ್ತಿನ ದಿವಸ. ಇವತ್ತು ಅದೇ ಅವ್ರದೇ ಕ್ಷೇತ್ರ ಆದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ಕ್ಷೇತ್ರ ಆದಂಥ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಸುಮಾರು 2,500 ಕೋಟಿ ರೂಪಾಯಿ ಅಕ್ರಮ ಮಳೆಗಾರಿಕೆ ಆಯಿತು. ಇವತ್ತು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿ ಇವತ್ತು ರಿಪೋರ್ಟ್ ಮಾಡ್ಯಾರ. ಇವತ್ತು ಅದೇ ಅವ್ರದ್ದೇ ಇಲಾಖೆ ಆದಂಥ ಕ್ರೆಡಿಲ್ದಾಗ ಇವತ್ತು ಲಕ್ಷಾನುಗಟ್ಟಲೆ ಟನ್ಗಟ್ಟಲೆ ಇವತ್ತು ದಿವಸ ಅಕ್ರಮ ಮರಳುಗಾರಿಕೆ ಶೇಖರಣೆ ಆಗ್ಯದ. ಒಬ್ಬರಿಗೆ ಸಸ್ಪೆಂಡ್ ಮಾಡಿದ್ರ, ಒಬ್ಬರ ಮೇಲೆ ಕ್ರಮ ತೊಗೊಂಡ್ರ, ಯಾಕೆ ತೊಗೊಂಡಿಲ್ಲ ನೀವು? ಅದೇ ಇವತ್ತಿನ ದಿವಸ ಥರ್ಡ್ ಪಾರ್ಟಿ ಏನು ಹೇಳ್ತದ, ನಮ್ಮ ಕೈಲಿ ಅಳ್ಲಿಕ್ಕಾಗಲ್ಲ, ಇದು ಮಾನವ ಶಕ್ತಿಯಿಂದ ಅಂದಾಜಿಲಾರದಟ್ಟು ಇವತ್ತಿನ ದಿವಸ ಅಕ್ರಮ ಮರಳುಗಾರಿಕೆ ಚಿತ್ತಾಪುರದಲ್ಲಿ ನಡೆದಿದೆ. ಇದು ಡ್ರೋನ್ ಕ್ಯಾಮ್ರಾ ಅತ್ಯಾಧುನಿಕ ಇವತ್ತು ತಂತ್ರಜ್ಞಾನದಿಂದ ಅಳತೆ ಮಾಡಬೇಕು ತಿಳ್ಕೊಂಡು ಇವತ್ತೇನಾದರೂ ನಿಮ್ಗೆ ನಾಸ್ತಿ ಮರ್ಯಾದೆ ಏನೂ ಇಲ್ಲ. ಇವತ್ತಿನ ದಿವಸ ಒಂದೇ ಒಂದು ತುಟಿ ಬೀಸ್ತಾ ಇಲ್ಲ. ಜಿಲ್ಲಾಧಿಕಾರಿ ಒಬ್ರಿಗೂ ಕೂಡ ಸಸ್ಪೆಂಡ್ ಮಾಡ್ತಾ ಇಲ್ಲ, ಒಬ್ಬರ ಮೇಲೆ ಕ್ರಮ ತೊಗೊಂಡಿಲ್ಲ. ಆದರೆ ಇವತ್ತು ಹಾಡು ಹಗಲೇ ಇವತ್ತಿನ ದಿವಸ 100 ಟ್ರ್ಯಾಕ್ಟರ್ಗಳು ಟಿಪ್ಪರ್ಗಳು ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ತಾಲೂಕಿನಲ್ಲೂ ಕೂಡ ಅಕ್ರಮ ಮರಳುಗಾರಿಕೆ ಇಲ್ಲ. ಕೇವಲ ಚಿತ್ತಾಪುರ ಮತಕ್ಷೇತ್ರದಲ್ಲಿ ಮಾತ್ರ ಯಾಕೆ ಅಕ್ರಮ ಮರಳುಗಾರಿಕೆ ನಡೀತದ, ಇದಕ್ಕೆ ಬಗ್ಗೆ ಉತ್ತರ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವ್ರು ಕೊಡಬೇಕು. ಇಸ್ಪೆಟ್ಟ ಮಟ್ಕ ಗಾಂಜಾ ಡ್ರಗ್ಸ್ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ನಡೆಯುವಂಥ ಬೇರೆ ಎಲ್ಲಿ ನಡೆಯಲ್ಲ. ನಮ್ಮಲ್ಲಿ ನಡೆಯುವಂಥ ಇಂಥ ಅಕ್ರಮಗಳಿಗೆ ಬೇರೆ ರಾಜ್ಯದವ್ರು ಬಂದು ಇಲ್ಲಿ ರೇಡ್ ಮಾಡ್ತಾರ. ಆದರೆ ನಮ್ಮ ಪೊಲೀಸರಿಗೆ ಇವತ್ತು ಯಾವುದೇ ರೀತಿಯಾದಂಥ ನೈತಿಕತೆ ಇಲ್ಲ ಅವ್ರಿಗೆ ಹಿಡಿಬೇಕಂದ್ರೆ. ಯಾಕಂದ್ರೆ ಅವ್ರ ಮೇಲೆ ಹಪ್ತ ತಗೋತಾರ, ಅವ್ರ ಮೇಲೆ ಲಂಚ ತಗೋತಾರ. ಆದ್ದರಿಂದ ಇಷ್ಟೆಲ್ಲ ಅವಾಂತರಗಳಾಗ್ತಾವ. ನೀವು ನೋಡ್ರಿ, ಪ್ರಬುದ್ಧ ಅಕಾಡೆಮಿ 30 ಕೋಟಿ ರೂಪಾಯಿ ಖರ್ಚು ಮಾಡಿ ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಭಾಗದ IAS ಮತ್ತು KS ಕೋಚಿಂಗ್ ಕೊಡ್ಬೇಕಂತ ನಿರುದ್ಯೋಗದವರಿಗೆ ಕೋಚಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದ್ರು. ಮೊದಲೇನು ಹೇಳಿದ್ರು, ಇಲ್ಲ ನಿಮ್ಗೆ ನಾವು ಇವತ್ತು ಶಿಷ್ಯ ವೇತನ ಕೊಟ್ಟು ಇವತ್ತು ನಿಮ್ಗೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ರು. ಆಮೇಲೆ ಜಿಲ್ಲಾಧಿಕಾರಿ ಇವತ್ತು ನಿಮ್ಗೆ ಶಿಷ್ಯ ವೇತನ ಕೊಡಲ್ಲ ಅಂತ. ಈಗ ನೋಡಿದ್ರೆ ಅಲ್ಲಿ ಕ್ಲಾಸ್ಗಳು ಬಂದವ. ಮೊದಲೇನು ಹೇಳಿದ್ರು ಶಿಷ್ಯ ವೇತನ ನಾವು ಕುಳ್ಳಾರ್ಬಡಿಗೆ ಇಲ್ಲ, ಅಲ್ಲಿ SDA FDA ಪರೀಕ್ಷೆ ಅವ, ಅದಕ್ಕೆ ಬರಲಾಗಿ ಅವ್ರು ಹೇಳಿದ್ರು. ಈಗೆಲ್ಲ ಪರೀಕ್ಷೆ ಮುಗಿದವಲ್ಲಪ್ಪ, ಈಗ ಯಾಕೆ ಕ್ಲಾಸ್ ಬಂದವ? ಏನು ನೈತಿಕತೆ ನಿಮ್ಮಲ್ಲಿ? ಇನ್ನ ಏನು ನಿಮ್ಮ ಈಗ ಪ್ರಿಯಾಂಕಾ ಖರ್ಗೆ ಅವ್ರ ಮನೆಯನ್ನು ಪೀಠೋಪಕರಣಗಳು ಅವ್ರ ಕಾರಟ್ಟೆ ಜಪ್ತಿ ಮಾಡೋದು ಬಾಕಿ ಅದು. ಅದಕ್ಕೆ ನಿಮ್ಮಲ್ಲಿ ಏನು ನೈತಿಕತೆ ಇಲ್ಲ. ನೀವು ಇವತ್ತಿನ ದಿವಸ ನಿಮ್ಮ ಕುರ್ಚಿ ಖಾಲಿ ಮಾಡಿರಿ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು. ಅದರಂತೆ ಸನ್ಮಾನ್ಯ ನಮ್ಮ ಜಿಲ್ಲೆಯ ಸಂಸದ ನೆಚ್ಚಿನ ಸಂಸದ ಅಂತ ರಾಧಾಕೃಷ್ಣ ದೊಡ್ಡಮನಿಯವರು ನಾವಂತೂ ಮುಖಾಮುಖಿ ಅವ್ರಿಗೆ ನೋಡಿಲೆ. 6 ಶೋಗೆ ಎಷ್ಟೈತಿ? 2 ವರ್ಷ ಆಯ್ತು. 2 ತಿಂಗಳಾದ್ರೆ 2 ವರ್ಷ ಆಯ್ತು. ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಸಾಹೇಬರು 5 ಕೋಟಿ ರೂಪಾಯಿ ಅನುದಾನ ಬಂದ, ಒಂದೇ ₹1 ಖರ್ಚು ಮಾಡಿದ್ರು ಗಂಡಸರು. ನಿನ್ನೆ ದಿಶಾ ಮೀಟಿಂಗ್ ಎಲ್ಲಿ ಮಾಡ್ರ, ದಿಲ್ಲ ಕೂತ್ ಮಾಡ್ರ, ಭೂಗತದಲ್ಲಿ ಕೂತು. ಆದ್ದರಿಂದ ಇವತ್ತು ಸನ್ಮಾನ್ಯ ರಾಧಾಕೃಷ್ಣ ದೊಡ್ಡಮನಿ ಅವರು ಕಾಣೆಯಾಗಿದ್ದಾರೆ, ಎಲ್ಲರ ಗೊತ್ತಾಗಲ್ಲ, ಅವರಿಗೂ ಕೂಡ ಹುಡುಕಿ ಕೊಡುವಂಥ ಕೆಲಸ ಮಾಡಬೇಕು. ಆದ್ದರಿಂದ ಎಲ್ಲ ವಿಷಯಗಳನ್ನ ಇಟ್ಕೊಂಡು ಇವತ್ತಿನ ದಿವಸ ನಮ್ಗೆ ಪ್ರೆಸ್ ನೋಟಲ್ಲಿ ಎಲ್ಲ ಸಬ್ಜೆಕ್ಟ್ ಕೂಡ ನಾವು ಬರೆದಿದ್ದೀವಿ. ಅವೆಲ್ಲ ವಿಷಯಗಳು ಇಟ್ಕೊಂಡು ಇವತ್ತಿನ ಭಾರತೀಯ ಜನತಾ ಪಕ್ಷ ಇವೆಲ್ಲ ವಿಷಯಗಳು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಏನು ಬರುವಂಥ ಮಾರ್ಚ್ 16ನೇ ತಾರೀಕಿನ ದಿವಸ ಬೃಹತ್ ಪ್ರತಿಭಟನೆ ಮುಖಾಂತರ ಇವತ್ತಿನ ದಿವಸ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆಜಿ ಹಟೋ, ಕಲಬುರಗಿ ಬಚಾವ್ ಮತ್ತು ಸಂಸದರು ಕಾಣೆಯಾಗಿದ್ದಾರ, ದಯವಿಟ್ಟು ಹುಡುಕಿ ಕೊಡ್ರಿ ಅಂಥೇಳಿ ಮತ್ತು KKRDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಅವರು ರಾಜೀನಾಮೆನೂ ಕೂಡ ಕೊಡಬೇಕಂತ ಹೇಳ್ಕೊಂಡು ಹಲವು ಬೇಡಿಕೆಗಳನ್ನು ಇಟ್ಕೊಂಡು ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಆದ್ದರಿಂದ ಆ ಹೋರಾಟಕ್ಕೆ ಜಿಲ್ಲೆಯಲ್ಲಿರುವಂಥ ನಮ್ಮ ಎಲ್ಲ ರೈತರು, ಪ್ರಗತಿಪರ ಚಿಂತಕರು ಎಲ್ಲರೂ ಕೂಡ ಭಾಗಿಯಾಗಿ ಈ ಸರ್ಕಾರಕ್ಕೆ ಕಿವಿ ಹಿಂಡುವಂಥ ಕೆಲಸ ನಾವು ಕೂಡ ಮಾಡೋಣ ಎನ್ನುವ ಮಾತನ್ನು ತಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ. ಧನ್ಯವಾದ. This video is sponsored by Mahalashmi Jewelers, Mannur Multi-Speciality Hospital, KBN University, Kebab Corner Restaurant and Banquets, Imran Silk House, Alchere Group of Institutions, and by Ideal with G.